ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ 17.83 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಕನ್ನಡ ಭವನ ಲೋಕಾರ್ಪಣೆ. ಕನ್ನಡ ವೈವಿಧ್ಯಮಯ ಭಾಷೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಆಧುನಿಕ ಶೈಲಿಯ ಕನ್ನಡ ಭವನ ಉದ್ಘಾಟನೆ. ಸಂತಾನ ಭಾಗ್ಯಕ್ಕೂ ಅನಾರೋಗ್ಯ ನಿವಾರಣೆಗೂ ಕಲ್ಯಾಣಿಯ ನೀರೇ ಮದ್ದು. ಆ ಕಲ್ಯಾಣಿಯ ನೀರಿನಲ್ಲಿ ಮಿಂದೆದ್ದರೆ ಸಕಲ ಸಮಸ್ಯೆ ನಿವಾರಣೆ. ಗೌರಿಬಿದನೂರು ತಾಲೂಕಿನ ಮುದಗಾನಕುಂಟೆಯ ಕಲ್ಯಾಣಿ ಮಹಿಮೆ ಅಪಾರ. ಬಿರುಗಾಳಿ ಮಳೆಗೆ ಜಿಲ್ಲೆಯಲ್ಲಿ ಬಿಟ್ಟಿದ್ದ ಮಾವು ಮಣ್ಣು ಪಾಲು. ಫಸಲು ಬಂದ ವೇಳೆಗೆ ವಕ್ಕರಿಸಿದ ಬಿರುಗಾಳಿ ಮಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಮಾವು ಬೆಳೆಗಾರ ಕಂಗಾಲು. ಮಾರುಕಟ್ಟೆಯಲ್ಲೂ ಖರೀದಿಸೋರಿಲ್ಲ ಮಾವು. ಸಭಿಕರ ಕೊರತೆ ಎದುರಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ವಿದ್ಯಾರ್ಥಿಗಳಿಗಷ್ಟೇ ಸೀಮಿತವಾದ ಕನ್ನಡ ಕಾರ್ಯಕ್ರಮ. ವಿದ್ಯಾರ್ಥಿಗಳೇ ಇಲ್ಲವಾದರೆ ಖಾಲಿ ಸಭಾಂಗಣವಾಗಲಿದ್ದ ಸಾಹಿತ್ಯ ಸಮ್ಮೇಳನ. ವಾರ್ತೆಗಳ ವಿವರ. ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಜಗತ್ತಿನ 6,500 ಭಾಷೆಗಳ ಪೈಕಿ 27ನೇ ಸ್ಥಾನದಲ್ಲಿದ್ದು ಅತ್ಯಂತ ವೈವಿಧ್ಯಮಯ ಭಾಷೆಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಬಾರಿ ದಿನಾಂಕ ನಿಗದಿಯಾಗಿ ಮುಂದೂಡಿದ್ದ ಕನ್ನಡ ಭವನ 17.83 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಕನ್ನಡ ಭವನವನ್ನ ಇಂದು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಾವಿರಾರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅತ್ಯಂತ ಶ್ರೀಮಂತ ಪರಂಪರೆ ಹೊಂದಿದೆ. ಸಮನ್ವಯತೆಯ ಗುಣವನ್ನ ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಜನಪರ ಕಾಳಜಿ ಮೆರೆದಿದೆ. ಭೂಸಿರಿ ವಲಯ ಖ್ಯಾತಿಯ ಕುಮುದೆಂದು ಗೂಳೂರು ನಿಡಮಾಮಿಡಿ ಮಠದ ಡಾಕ್ಟರ್ ಜಚನಿ ಮಹಾಸ್ವಾಮೀಜಿಗಳು, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ, ಖ್ಯಾತ ನಿರ್ದೇಶಕ ಟಿಎನ್ ಸೀತಾರಾಮ್, ಹಿರಿಯ ಕವಿ ಬಿಆರ್ ಲಕ್ಷ್ಮಣರಾವ್ ಸೇರಿದಂತೆ ಹಲವು ಸಾಹಿತಿಗಳ ದೊಡ್ಡ ಪರಂಪರೆಯ ಹೆಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆಗಿದೆ. ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಕನ್ನಡ ಭವನ ಆಂಧ್ರದ ಗಡಿ ಭಾಗದಲ್ಲಿ 10 ಹಲವು ಕನ್ನಡ ಕಾರ್ಯಕ್ರಮಗಳ ಮೂಲಕ ಕನ್ನಡದ ಕಂಪನ್ನ ಪಸರಿಸಲು ಸಹಕಾರಿಯಾಗಲಿದೆ ಎಂದರು. ಇಲ್ಲೇ ನಿಂತ್ಕೊಂಡು ಆ ಸಂದರ್ಭದಲ್ಲಿ ಏನು ಕೆಲಸ ಆಗಿರಲಿಲ್ಲ, ಫಾಲ್ ಸೀಲಿಂಗ್ ಆಗಿರಲಿಲ್ಲ, ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸಗಳು ಬಾಕಿ ಇತ್ತು. ಆ ಸಂದರ್ಭದಲ್ಲಿ ನಾನು ನಮ್ಮ ಸಚಿವರು ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಶಿವರಾಜ್ ತಂಗಡಿ ಅವರನ್ನ ನಾನು ಅವರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಇದು ಈ ರೀತಿ ಸಮಸ್ಯೆ ಇದೆ, ಈ ಥರ ಅರ್ಧಕ್ಕೆ ನಿಂತೋಗಿದೆ, ಇದಕ್ಕೆ ನೀವು ಸಹಕಾರ ಕೊಡಬೇಕು ಅಂದಾಗ ಖಂಡಿತ ನಾನು ಶಕ್ತಿ ಮೀರಿ ನಾನು ನಿಮ್ಗೆ ಅನುದಾನವನ್ನು ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಆ ಭರವಸೆ ಮೇರೆಗೆ ನಾವು ಹೇಳಿದ್ವಿ, ಕಾಮಗಾರಿಯನ್ನು ನಿಲ್ಲಿಸಬೇಡಿ, ಕಾಮಗಾರಿಯನ್ನು ಮುಂದುವರಿಸಿ ಅಂತಕ್ಕಂಥದ್ದನ್ನ ಆ ಸೂಚನೆಯನ್ನ ಸಂದರ್ಭದಲ್ಲಿ ನಾನು ಮತ್ತು ಪ್ರದೀಪ್ ಅವರು ಇಲ್ಲಿರ್ತಕ್ಕಂಥ ನಮ್ಮ ಗೃಹ ನಿರ್ಮಾಣ ಮಂಡಳಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಲಿದ್ವಿ, ನಾವು ಅನುದಾನ ಒದಗಿಸ್ತೀವಿ ಅಂತ. ನಮ್ಮ ಇಂದಿನ ಇದ್ದಂತ ಡಾಕ್ಟರ್ ಎನ್ ಮಂಜುಳಾ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡ್ತಾ ಇದ್ರು ಮತ್ತು ನಮ್ಮ ಜಿಲ್ಲೆಯ ಅವರು ನೋಡಲ್ ಸೆಕ್ರೆಟರಿ ಸಹ ಅವರು. ನಾನು ಅವರನ್ನು ಕೂಡ ಮಾತಾಡಿ, ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆ ಬಗ್ಗೆ, ಇದನ್ನ ಕನ್ನಡ ಭವನವನ್ನ ನಾವು ಪೂರ್ಣ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವ್ರಿಗೂ ನಾನು ಮಾತಾಡಿದೆ. ಅವರು ಕೂಡ ಸ್ಪಂದಿಸಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು
ನಮಗೆ 2020-23-24ರಲ್ಲಿ ಪ್ರಾರಂಭಿಕವಾಗಿ 2 ಕೋಟಿ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆಗೊಳಿಸಿದೆ. ನಂತರ ಅದನ್ನ ಉಳಿದಂತ ಹಣವನ್ನ ಸುಮಾರು 4.4 ಕೋಟಿಯನ್ನ ಬಿಡುಗಡೆ ಮಾಡಿಸುವಂಥದ್ದಕ್ಕೆ ನಾವು ಸರ್ಕಾರದಲ್ಲಿ ಮತ್ತೊಮ್ಮೆ ಪ್ರಯತ್ನವನ್ನು ಮುಂದುವರಿಸಿ ಕ್ಯಾಬಿನೆಟ್ ಮುಂದೆ ತರಬೇಕು. ಯಾವುದೇ ಒಂದು ಯೋಜನೆ 10 ಕೋಟಿ ಮೀರಿದಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಯಾಬಿನೆಟ್ನ ಅನುಮತಿ ಆಗಬೇಕು. ನಾವು ಹಿಂದೆ ಏನು 2 ಕೋಟಿ ಕೊಟ್ಟರು, ಅದ್ರ ಜೊತೆಗೆ 4 ಕೋಟಿಗಳ ಹೆಚ್ಚುವರಿ ಅನುದಾನ, ಒಟ್ಟಾರೆಯಾಗಿ 18 ಕೋಟಿ 20 ಲಕ್ಷ ಚಿಲ್ಲರೆಗೆ ಇದಕ್ಕೆ ಒಂದು ವಿಸ್ತೃತವಾದಂತಹ ಒಂದು ಯೋಜನೆಯನ್ನ ನಾವು ಅದನ್ನ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಕ್ಯಾಬಿನೆಟ್ ಅಲ್ಲಿ ಅಂತಿಮವಾಗಿ ಕೆಲವು ಏನು ಒಂದು ಅಂದಾಜು 2 ಬಾರಿ ಅಂದಾಜಾಗಿದ್ದರಿಂದ ಸ್ವಲ್ಪ ಅಲ್ಲಿ ಕೆಲವು ಕೆಲಸಗಳು ಇದರಲ್ಲಿ ಪುನರಾವರ್ತನೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಯಲ್ಲಿ ಅಲ್ಲಿ ಮೇಲಿನ ಅಧಿಕಾರಿಗಳು ಸುಮಾರು 90 ಲಕ್ಷ ಕಡಿತ ಮಾಡಿ 5 ಕೋಟಿ 32 ಲಕ್ಷ ಮಂಜೂರು ಮಾಡಿದ್ರು. ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ಕನ್ನಡ ಭಾಷೆ ಮತ್ತು ಸಾಹಿತ್ಯದ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ತನ್ನದೇ ಆದ ವಿಶಿಷ್ಟತೆ ಹೊಂದಿದೆ. ಅನೇಕ ಕವಿಗಳು ಈ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಸಾಹಿತ್ಯ ಸಮ್ಮೇಳನಗಳು ಸಮಕಾಲೀನ ಸಮಸ್ಯೆಗಳ ಪರಿಹಾರಕ್ಕೆ ಮುಖಾಮುಖಿಯಾಗಬೇಕು. ಸಮ್ಮೇಳನಗಳು ಕೇವಲ ಯಾಂತ್ರಿಕ ಕಾರ್ಯಕ್ರಮಗಳಾಗದೆ ಜನಸಾಮಾನ್ಯರನ್ನ ಪ್ರೇರೇಪಿಸುವ ಹಾಗೂ ಸಮಾಜದ ಮೇಲೆ ಪರಿಣಾಮ ಬೀರುವ ಕಾರ್ಯಕ್ರಮಗಳಾಗಬೇಕು. 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಮುಂದಿನ ಪೀಳಿಗೆಗೂ ತಲುಪಬೇಕು. ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಜನಿಸಿದ ವಿಚಾರವಾದಿ, ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಜನರನ್ನ ಮೌಢ್ಯಗಳ ಕಡೆಗೆ ಹೋಗದಂತೆ ಎಚ್ಚರಿಕೆ ನೀಡಿದರು. ಅವರ ಚಿಂತನೆ, ತತ್ವ, ಆಶಯಗಳನ್ನ ಮುಂದುವರಿಸಲು ಸರ್ಕಾರ ಡಾಕ್ಟರ್ ಎಚ್ ಎನ್ ಅವರ ಹೆಸರಿನಲ್ಲಿ ಪ್ರಾಧಿಕಾರ ರಚಿಸಿದೆ ಎಂದರು. ನಮಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದು ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಂಥ ಒಂದು ಕನ್ನಡ ಭವನ ಇಲ್ಲ ಅಂತೇಳಿ ಹೇಳಬೇಕಾಗ್ತದೆ. ಅದ್ಭುತವಾಗಿ ಇದು ಮೂಡಿ ಬಂತು. ಇದಕ್ಕೆ ಸಾಕಷ್ಟು ನಾವು ಹಿಂದೆ ಕೂಡ ಮಾಡಿದ್ದೀವಿ. ಈ ಜಾಗ ಕೂಡ ಹೈಕೋರ್ಟ್ಗಳಲ್ಲೆಲ್ಲ ಸ್ಟೇ ಇತ್ತು, ಅದನ್ನೆಲ್ಲ ಸ್ವಲ್ಪ ಮಾತಾಡಿ ಹೈಕೋರ್ಟ್ನಲ್ಲಿ ಸ್ಟೇ ವೆಕೇಟ್ ಮಾಡಿ ಈ ಜಾಗದಲ್ಲಿ ಅನೇಕ ಜನರು ಇದ್ದರು, ಅವರನ್ನು ಬೇರೆ ಕಡೆಗೆ ಅವ್ರಿಗೆ ಜಾಗ ಕೊಟ್ಟು ಕಳುಹಿಸಿ ಇದು ಜಾಗ ಎಲ್ಲ ತೆರವು ಮಾಡಿ, ಬಹುಶಃ ಇದು ಆಗಿನ ಕಾಲದಲ್ಲಿ ಇದು ಕನಸೇ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ರು. ಈಗ ನನಸಾಗಿದೆ, ಭಾಳ ಸಂತೋಷ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮಾತನಾಡಿ, ಕನ್ನಡವೆಂಬುದು ಕರ್ನಾಟಕದ ತಾಯಿ ಭಾಷೆ. ಕನ್ನಡ ಭಾಷೆಯನ್ನ ಉಳಿಸಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಎಲ್ಲ ಕನ್ನಡಿಗರ ಮೇಲಿದೆ. ಬುದ್ಧಿವಂತರು, ವಿಚಾರವಂತರು ತಮ್ಮ ಸಮಯವನ್ನ ಕಾವ್ಯ ಶಾಸ್ತ್ರಗಳನ್ನ ಓದಿಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಡೆದುಕೊಳ್ಳುವ ಮೂಲಕ ಕಳೆಯುತ್ತಾರೆ. ಕಾವ್ಯಕ್ಕೆ ವ್ಯಕ್ತಿಯ ಮನಸ್ಸನ್ನ ಸುಸಂಸ್ಕೃತಗೊಳಿಸುವ ಶಕ್ತಿ ಇದೆ. ಅದರಲ್ಲಿಯೂ ತಾಯಿ ಭಾಷೆಯ ಮೂಲಕ ಸಾಹಿತ್ಯವನ್ನ ಕಲಿತಲ್ಲಿ ಪ್ರಜ್ಞೆ ಮತ್ತಷ್ಟು ವಿಸ್ತಾರಗೊಳ್ಳುತ್ತದೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯಾಸಕ್ತಿಯನ್ನ ವಿದ್ಯಾರ್ಥಿ ಯುವಜನರು ಬೆಳೆಸಿಕೊಳ್ಳಬೇಕು. ಪುಸ್ತಕಗಳನ್ನು ಓದುವ, ಅಧ್ಯಯನ ಮಾಡುವ ಮೂಲಕ ಜ್ಞಾನ ಪರಿಧಿಯನ್ನ ಹಿಗ್ಗಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕು ಎಂದು ಸಲಹೆ ನೀಡಿದರು. ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಬುದ್ಧಿವಂತರಾಗಿರ್ತಕ್ಕಂಥವ್ರು, ಜ್ಞಾನಿಗಳಾಗಿರ್ತಕ್ಕಂಥವ್ರು, ಅರಿವಿರ್ತಕ್ಕಂಥವ್ರು ಕಾಲವನ್ನು ಹೇಗೆ ಕಳೀತಾರೆ ಅಂತಂದ್ರೆ, ತುಂಬಾ ಅಮೂಲ್ಯವಾಗಿರ್ತಕ್ಕಂಥದ್ದು ಬದುಕಿನಲ್ಲಿ ಯಾವುದಾದ್ರೂ ಇದ್ರೆ ಎಲ್ಲದಕ್ಕಿಂತ ಸಮಯ. ಆ ಸಮಯವನ್ನು, ಬದುಕಿನ ಸಮಯವನ್ನು ಹೇಗೆ ಕಳೀತಾರೆ ಅಂತಂದ್ರೆ, ಕಾವ್ಯವನ್ನು ಓದ್ತಾ, ಶಾಸ್ತ್ರವನ್ನ ಕೇಳ್ತಾ, ಮತ್ತು ಬೇರೆಯವರಿಗೆ ನೋವಾಗದ ರೀತಿಯಲ್ಲಿ ವಿನೋದಗಳನ್ನು ಮಾಡ್ತಾ ಈ ರೀತಿ ಕಾಲವನ್ನು ಕಳೀತಾರೆ. ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಇನ್ನೊಂದು ವರ್ಗ ಇತಿಹಾಸ ಅಲ್ಲ, ಹಗಲಿದ್ದಾಗ ರಾತ್ರಿ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಇದ್ದೇ ಇರ್ತದೆ. ವ್ಯಸನೇನತ್ತು ಮೂರ್ಖಾಣ ನಿದ್ರೆಯ ಕಲಹೇನವ. ವ್ಯಸನಗಳು ಬೇರೆಯವ್ರ ಮೇಲೆ ದೂರ ಹೇಳ್ಕೊಂಡು ನಿದ್ರೆ ಮಾಡಿಕೊಂಡು ಸೋಮಾರಿಗಳಾಗಿ ಕಾಲ ಕಳೀತಾರಂತೆ ಅವರು. ಕಾವ್ಯಕ್ಕೆ, ಶಾಸ್ತ್ರಕ್ಕೆ ಇಷ್ಟೊಂದು ಶಕ್ತಿ ಇದೆ, ವ್ಯಕ್ತಿಯ ಮನಸ್ಸನ್ನ ಸುಸಂಸ್ಕೃತಗೊಳಿಸ್ಕೊಳ್ತಕ್ಕಂಥ. ಅದರಲ್ಲಿ ಕೂಡ ತಾಯಿ ಭಾಷೆಯ ಮುಖಾಂತರ, ಮಾತೃಭಾಷೆಯ ಮುಖಾಂತರ ಬರ್ತಕ್ಕಂಥ ಸಾಹಿತ್ಯವನ್ನ, ಮಾತೃಭಾಷೆಯನ್ನ ಕಲಿತು ಓದಿದ್ಯಾದ್ರೆ ವ್ಯಕ್ತಿಯ ಪ್ರಜ್ಞೆಯನ್ನ ವಿಸ್ತಾರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಶಾಸಕ ಪ್ರದೀಪ್ ಈಶ್ವರ್, ಡಾಕ್ಟರ್ ಎಚ್ ನರಸಿಂಹಯ್ಯ, ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ, ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ಕೆಎನ್ ಕೇಶವರೆಡ್ಡಿ, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್ ಜೆ, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೋಪಾಲಗೌಡ ಕಲ್ವಮಂಜಲಿ, ಇನ್ನೂ ಹಲವರು ಹಾಜರಿದ್ದರು. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ನಂಬಿಕೆ ಹಿರಿದ ಇಲ್ಲ ಔಷಧಿ ಹಿರಿದ ಬಲ್ಲವರೇ ಬಲ್ಲರ, ಆದರೆ ನಂಬಿ ಕೆಟ್ಟವರಿಲ್ಲವೋ ಮನುಜ ಅನ್ನೋ ಹಾಗೆ ಇಲ್ಲೊಂದು ಕಲ್ಯಾಣಿ ಇದೆ. ಇಲ್ಲಿಗೆ ಬಂದು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದರೆ ಮಹಿಳೆಯರ ಸಮಸ್ಯೆಗಳು ಸೇರಿದಂತೆ ಸಂತಾನ ಭಾಗ್ಯ ದೊರೆಯುತ್ತೆ ಅನ್ನೋ ನಂಬಿಕೆ ಇದೆ. ಇದರಿಂದ ಸೋಮವಾರ ಬಂದರೆ ಮಹಿಳೆಯರು ನಾ ಮುಂದು ತಾ ಮುಂದು ಅಂತ ಕಲ್ಯಾಣಿಗೆ ಮುಗಿ ಬೀಳ್ತಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮುದಗಾನಕುಂಟೆ ಗ್ರಾಮದ ಹೆಸರೇ ಹೇಳೋ ಹಾಗೆ ಮುದ್ದಯ್ಯ ಎಂಬ ವ್ಯಕ್ತಿ ನಿರ್ಮಿಸಿದ ಈ ಕುಂಟೆ ಇಂದು ರಾಜ್ಯ ಅಂತಾರಾಜ್ಯಗಳಲ್ಲಿ ಹೆಸರುವಾಸಿ. ಕಾರಣ ಕಂಕಣ ಭಾಗ್ಯ ಇಲ್ಲದವರು, ಸಂತಾನ ಭಾಗ್ಯ ಇಲ್ಲದವರು ಸೇರಿ ಮಹಿಳೆಯರ ಸರ್ವ ಸಮಸ್ಯೆಗಳಿಗೂ ಗಂಗಾ ಭಾಗೀರಥಿ ದೇವಸ್ಥಾನದ ಕಲ್ಯಾಣಿ ನೀರೇ ರಾಮಬಾಣ. ಇದರಿಂದ ಪ್ರತಿ ಸೋಮವಾರಕ್ಕೊಮ್ಮೆ ಸಾವಿರಾರು ಜನ ಮಹಿಳೆಯರು ಇಲ್ಲಿಗೆ ಬರ್ತಾರೆ. ಹೀಗೆ ದೇವಸ್ಥಾನ ಹುಡುಕಿಕೊಂಡು ಬರುವ ಮಹಿಳೆಯರು ನಿರ್ಜನ ಪ್ರದೇಶದಲ್ಲಿರುವ ದೇವಸ್ಥಾನದ ಕಲ್ಯಾಣಿಯಲ್ಲಿ ಮಿಂದು ಮೊದಲು ಬಯಲು ಕಲ್ಯಾಣಿಯಲ್ಲಿ ಸ್ನಾನ ಮಾಡುತ್ತಾರೆ. ನಂತರ ಸಣ್ಣ ಸಣ್ಣ 5 ಕಲ್ಲುಗಳನ್ನು ಇರಿಸಿ ಅವುಗಳನ್ನೇ ದೈವ ಸ್ವರೂಪಿ ಬೊಮ್ಮಪ್ಪರನ್ನಾಗಿ ಮಾಡಿ ನೈವೇದ್ಯ ಇರಿಸಿ ಸೀರೆ ಕುಂಕುಮ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತಮ್ಮ ಕೋರಿಕೆ ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿ ಕೋರಿಕೊಂಡ ನಂತರ ಶಕ್ತಿಗನುಸಾರವಾಗಿ ಪ್ರತಿ ಸೋಮವಾರ ಮಹಿಳೆಯರು ದೇವಸ್ಥಾನಕ್ಕೆ ಬರುತ್ತಾರೆ. ಹೀಗೆ ಬರುತ್ತಿರುವಾಗಲೇ ತಮ್ಮ ಸಮಸ್ಯೆಗಳು ಈಡೇರಿವೆ ಎಂದು ಪ್ರತ್ಯಕ್ಷದರ್ಶಿ ಮಹಿಳೆಯರು ಸಂತಸಗೊಂಡಿದ್ದಾರೆ. ಸೋಮವಾರ ಬಂದರೆ ಸಾಕು, ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಮಹಿಳೆಯರು ಎಲ್ಲೆಲ್ಲಿಂದಲೂ ಮುದುಗಾನಗುಂಟೆ ಗ್ರಾಮಕ್ಕೆ ಬಂದು ತಮ್ಮ ಹರಕೆ ತೀರಿಸುತ್ತಾರೆ. ಇಲ್ಲಿ ವಿಶೇಷ ಅಂದರೆ ದೇವಸ್ಥಾನದಲ್ಲಿ ಪೂಜಾರಿ ಪುರೋಹಿತರಾಗಲಿ ಆಡಳಿತ ಮಂಡಳಿ ಅಧಿಕಾರಿಗಳಾಗಲಿ ಯಾರೂ ಇರಲ್ಲ. ಎಲ್ಲ ಮಹಿಳೆಯರ ಪೂಜೆನೇ ವಿಶೇಷವಾಗಿರುತ್ತೆ. ವಾಡಿಕೆ ಗೀಡಿಕೆ ಏನೇ ಇರಲಿ, ಜನ ಮಾತ್ರ ನಂಬಿಕೆಯಿಂದ ಇಲ್ಲಿಗೆ ಬಂದು ಸ್ವತಃ ತಮ್ಮ ಕೈಯಾರೆ ತಾವೇ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಮ್ಮ ಕೋರಿಕೆ ಸಲ್ಲಿಸುತ್ತಾರೆ. ಕಾಕತಾಳೀಯವೋ ಇಲ್ಲ ವಿಸ್ಮಯವೋ ಗೊತ್ತಿಲ್ಲ, ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ನಂಬಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಿನಗಳಿಂದ ಸುರಿಯುತ್ತಿರುವ ಮಳೆ ಹಾಗೂ ಗಾಳಿಗೆ ಜಿಲ್ಲೆಯಲ್ಲಿ ಬೆಳೆದ ತರಹೇವಾರಿ ಮಾವಿನ ಹಣ್ಣು ಮಣ್ಣು ಪಾಲಾಗಿದೆ. ಬಿರುಗಾಳಿಗೆ ಮಾವಿನ ಗಿಡದಲ್ಲಿದ್ದ ಮಾವು ನೆಲಕ್ಕೆ ಉದುರಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ವರ್ಷದ ಬೆಳೆ ಮಣ್ಣು ಪಾಲಾಗಿ ರೈತ ಮಳೆ ಮಳೆ ಮಳೆ, ಈಗ ಎಲ್ಲಿ ನೋಡಿದ್ರು ಎತ್ತ ನೋಡಿದ್ರು ಮಳೆಯದ್ದೇ ಸದ್ದು. ಮಳೆಯ ಜೊತೆಗೆ ಗಾಳಿ ಸೇರಿ ಬಿರುಗಾಳಿಯಾಗಿ ಪರಿವರ್ತನೆಯಾಗಿದ್ದು, ಮಳೆ ಹಾಗೂ ಬಿರುಗಾಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆದ ತರೇವಾರಿ ಮಾವಿನ ಫಸಲು ಗ್ರಾಹಕರ ಹೊಟ್ಟೆ ಪಾಲಾಗುವ ಬದಲು ಮಣ್ಣು ಪಾಲಾಗಿದೆ.
ಮಾವು ಬೆಳೆದ ರೈತರು ಹಾಗೂ ವರ್ತಕರು ಯಾಕಾದ್ರೂ ಮಳೆ ಗಾಳಿ ಬಂತು ಅಂತ ಶಪಿಸುವಂತಾಗಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬೀರಪ್ಪಹಳ್ಳಿ ಗ್ರಾಮದ ರೈತ ಗೌಡನವರ ದ್ಯಾವಪ್ಪ ಅವರು ಕಷ್ಟಪಟ್ಟು 10 ಎಕರೆ ಜಮೀನಿನಲ್ಲಿ ಮಾವು ಬೆಳೆದಿದ್ರು. ಆದರೆ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆ ಹಾಗೂ ಗಾಳಿಗೆ ತೋಟದಲ್ಲಿದ್ದ ಮಾವು ನೆಲಕ್ಕೆ ಉದುರಿದೆ. ಇದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೆಂದು ಅವಲತ್ತುಕೊಂಡರು. ಇದು ಬೀರಪ್ಪನವರ ಕಥೆಯಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಮಾವು ಬೆಳೆಯಲಾಗಿದೆ. ರಸಪುರಿ, ರಾಜಗಿರಿ, ಬೇನಿಶ್, ತೋತಾಪುರಿ, ಬಾದಾಮಿ, ಕೇಸರ್, ಅಮರಪಾಲಿ, ಖುದ್ದೂಸ್, ನೀಲಂ, ಮಲಗೋವಾ ಸೇರಿದಂತೆ ಹಲವಾರು ತಳಿಯ ಮಾವು ಮಣ್ಣು ಪಾಲಾಗಿದೆ. ಕೆಲವೆಡೆ ಮರದಲ್ಲಿ ಮಾವಿನ ಕಾಯಿಗಳಿಗೆ ಊಜಿ ರೋಗ ಬಂದು ರೈತರು ಮಾವಿನ ಕಾಯಿಗಳನ್ನು ಮಾರುಕಟ್ಟೆಗೆ ತಂದರೆ ವರ್ತಕರು ಖರೀದಿಸುತ್ತಿಲ್ಲ. ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆ ಹಾಗೂ ಗಾಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಸೇರಿದಂತೆ ಹೂ, ಹಣ್ಣು, ತರಕಾರಿ ಬೆಳೆಗಳು ಹಾಳಾಗುತ್ತಿವೆ. ಸನಾವುಲ್ಲ ಅಂತ ಸರ್, ಅದು ಮಾವಿನಕಾಯಿ ತಂದಿದ್ದೀವಿ, ಆಕ್ಷನ್ಗೆ ಹಾಕಿದ್ದೀವಿ. ರಸಪುರಿ, ರಾಜಗಿರ, ನಾಟಿ ಎತ್ಕೊಂಡು ಇದು ವಾಪಸ್ ಕಳಿಸ್ತಾ ಇದ್ದೀವಿ. ಯಾಕಂದರೆ ಇದು ಮಾರಾಟಕ್ಕೆ ಹೋಗಿಲ್ಲ. 20,000 ಲಾಸ್ ಆಗ್ತದೆ ಅದ್ರಾಗ. ಅದು ನೋಡೋಣ ಆಕ್ಷನ್ ಏನಾಗ್ತದೋ ಏನಿಲ್ವೋ ಅಂತ ನೋಡೋಣ ಕಾಯ್ಕೊಂಡಿದ್ದೀವಿ ಅಷ್ಟೇ. ಇದೆಲ್ಲ ಇವಾಗ ಅಲ್ಲಿ ಹೋಗಿ ಬಿಸಾಕಬೇಕಷ್ಟೇ. ಸರ್ ನಮ್ಮದು 13 ಎಕರೆ ಐತೆ. ಅದು ಇನ್ನೂ ನೋಡ್ಬೇಕು, ಇನ್ನೂ ಕಾಯಿ ಕಿಳಿಬೇಕು, ಎಲ್ಲ ನೋಡಬೇಕು, ಏನಾಗ್ತದೋ ಏನಿಲ್ವೋ ಅದು ನೋಡಬೇಕು. ಹಣ ನಮಗೂ ಬಂಡವಾಳ ಸರಿಯಾಗ ಒಂದು 3 ಲಕ್ಷ ಬಿದ್ದೈತೆ. ಅದು ಬರ್ತದೋ ಇಲ್ವೋ ಅದು ನೋಡಬೇಕು. ಈ ಥರ ಗಾಳಿ ಮಳೆ ಬಂದರೆ ಅದಷ್ಟೇ ಬಂಡವಾಳ ಫಸ್ಲೇ ಇಲ್ಲ. ಇವಾಗ ನೋಡಿ ಇಲ್ಲೇ ವಾಪಸ್ ತಗೊಂಡು ಹೋಗ್ತಾಯಿದ್ವಿ, ಆ ಥರ ಇದೆ. ಮಾವಂತೂ ಕಟಾವಿಗೂ ಮುನ್ನ ಮಳೆರಾಯನಿಗೆ ಬಲಿಯಾಗ್ತಿದೆ. ಇದರಿಂದ ವರ್ಷದಿಂದ ಕಷ್ಟಪಟ್ಟು ಶ್ರಮಿಸಿದ್ದ ರೈತರು ಕಂಗಾಲಾಗಿದ್ದಾರೆ. ತೌಡನಹಳ್ಳಿ ರಮೇಶ್ TM, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಯಾವುದೇ ಕಾರ್ಯಕ್ರಮ ನಡೆದರೂ ಅದಕ್ಕೆ ಜನರನ್ನ ಸೇರಿಸುವುದೇ ಕಷ್ಟದ ಕೆಲಸವಾಗಿದೆ. ರಾಜಕೀಯ ಕಾರ್ಯಕ್ರಮಗಳಿಗೆ ಜನರನ್ನ ಸೇರಿಸಲು ನಾಯಕರಿಗೆ ಅವರದೇ ಆದ ಖರ್ಚು ವೆಚ್ಚಗಳಿರುತ್ತೆ. ಕನ್ನಡ ಕಾರ್ಯಕ್ರಮಕ್ಕೆ ಅದರಲ್ಲೂ ಹಲವು ಬಾರಿ ಮುಂದೂಡಿ ಈ ಬಾರಿ ನಡೆಯುತ್ತೋ ನಡೆಯಲ್ವೋ ಎಂಬ ಅನುಮಾನ ಇರುವ ಕಾರ್ಯಕ್ರಮ ಏನಾಗಬೇಕು ಅದೇ ಆಗಿದೆ. ಹಾಗಾದರೆ ಏನು ಆ ಕಾರ್ಯಕ್ರಮ? ಅಲ್ಲಿ ಏನೇನಾಯಿತು ನೋಡೋಣ ಬನ್ನಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದರೆ ಸಾಹಿತ್ಯಾಸಕ್ತರು ಮಾತ್ರವಲ್ಲದೆ ಕನ್ನಡಾಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳು, ಕಲಾವಿದರು ಸೇರಿ ಮಾಡುವ ಕನ್ನಡ ಹಬ್ಬ. ಆದರೆ ಈ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದಿದೆಯಲ್ಲ, ಅದು ಕೆಲವು ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ತಮ್ಮದೇ ಆದ ನಡವಳಿಕೆ ಮೂಲಕ ಮುಂದೆ ಸಾಗುತ್ತಿರುವ ಕಾರಣ ಕನ್ನಡ ಕಾರ್ಯಕ್ರಮಗಳ ಮೇಲೆ ಜನರು ಆಸಕ್ತಿ ಕಳೆದುಕೊಂಡಂತೆ ಕಾಣುತ್ತಿದೆ. ಹಾಗಾಗಿಯೇ ಇಂದು ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇವಲ ಅತಿಥಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಸೀಮಿತವಾಯಿತು. ಸಮ್ಮೇಳನ ಜನರ ಕೊರತೆ ಎದುರಿಸಲಿದೆ ಎಂಬುದನ್ನು ಮೊದಲೇ ಅರಿತಿದ್ದ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಜಿಲ್ಲಾ ಕೇಂದ್ರದಲ್ಲಿರುವ ಎಲ್ಲ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಕಳುಹಿಸುವಂತೆ ಮನವಿ ಮಾಡಿದ್ದರು. ಅಲ್ಲದೆ ಎಲ್ಲ ಕಾಲೇಜುಗಳ ಹೆಸರುಗಳನ್ನು ಆಹ್ವಾನ ಪತ್ರಿಕೆಯಲ್ಲಿ ಹಾಕಿ ಅವರು ವಿದ್ಯಾರ್ಥಿಗಳನ್ನಾದರೂ ಕಳುಹಿಸುವ ಪ್ರಯತ್ನ ಮಾಡಲಿ ಎಂದು ಬಯಸಿದ್ದರು. ಇನ್ನು ಚಿಕ್ಕಬಳ್ಳಾಪುರದ ಕೆಲ ಕಾಲೇಜುಗಳು ಕೈಕೊಟ್ಟರೂ ಹೆಚ್ಚುವರಿಯಾಗಿ ಇರಲಿ ಎಂದು ನಗರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜನ್ನು ಸಂಪರ್ಕಿಸಿ ಅಲ್ಲಿನ ವಿದ್ಯಾರ್ಥಿಗಳನ್ನು ಕರೆತರುವ ಕೆಲಸವನ್ನು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಮಾಡಿದರು. ಶಾಸಕರು, ಸಚಿವರು ಬಂದ ಕಾರಣ ಅವರ ಬೆಂಬಲಿಗರು ಕೆಲವರು ಬಂದಿದ್ದರು.
ಅಲ್ಲದೆ ಕನ್ನಡ ಭವನ ಉದ್ಘಾಟನೆಯೂ ಇದ್ದ ಕಾರಣ ಇಡೀ ಜಿಲ್ಲಾಡಳಿತವೇ ಭಾಗವಹಿಸಿತ್ತು. ಹಾಗಾಗಿ ಅಧಿಕಾರಿಗಳು, ಅತಿಥಿಗಳು ಮತ್ತು ಅವರ ಬೆಂಬಲಿಗರು ಆರಂಭದಲ್ಲಿ ಸ್ವಲ್ಪ ಮಂದಿ ಇದ್ದರು. ಅವರನ್ನು ಹೊರತುಪಡಿಸಿದರೆ ಕನ್ನಡ ಸಾಹಿತ್ಯಾಭಿಮಾನಿಗಳು, ಕನ್ನಡಾಭಿಮಾನಿಗಳು, ಸಂಘಟನೆಗಳ ಪದಾಧಿಕಾರಿಗಳು ಯಾರೂ ಭಾಗವಹಿಸದ ಕಾರಣ ಅದ್ದೂರಿಯಾಗಿ ನಡೆಯಬೇಕಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನ ಸಭಿಕರ ಕೊರತೆಯಿಂದ ನೀರಸವಾಗಿ ನಡೆಯುವಂತಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಧ್ವಜಾರೋಹಣ ನೆರವೇರಿಸಿದರೆ ನಾಡಧ್ವಜಾರೋಹಣವನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜಾರೋಹಣವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ ನೆರವೇರಿಸಿದರು. ಧ್ವಜಾರೋಹಣ ಕಾರ್ಯಕ್ರಮದ ಮೂಲಕ ನೂತನ ಕನ್ನಡ ಭವನ ಲೋಕಾರ್ಪಣೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಿತು. ಇನ್ನು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ನಡೆಸುವಾಗಲೂ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಕಾಣಿಸಲಿಲ್ಲ. ಸಾರ್ವಜನಿಕರಿಗಿಂತ ವಿದ್ಯಾರ್ಥಿಗಳ ಮೇಲೆಯೇ ಹೆಚ್ಚು ಭರವಸೆ ಹೊಂದಿದ್ದ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸುಮಾರು 2500 ಮಂದಿ ಸೇರುವ ನಿರೀಕ್ಷೆ ಇಟ್ಟಿದ್ದರು. ಆದರೆ ಇಂದಿನ ಮೆರವಣಿಗೆಯಲ್ಲಿ 1000 ಮಂದಿಯನ್ನೂ ಮುಟ್ಟಲಿಲ್ಲ ಎಂಬುದು ವಿಶೇಷ. ಇನ್ನು ಕನ್ನಡ ಭವನದ ಸಭಾಂಗಣ ತುಂಬಿತಾದರೂ ಇದ್ದವರೆಲ್ಲ ವಿದ್ಯಾರ್ಥಿಗಳೇ ಆಗಿದ್ದರು. ಇನ್ನು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಗೈರು ಹಾಜರಾಗಿದ್ದರು. ಜಿಲ್ಲಾ ಸಮ್ಮೇಳನ ಅದರಲ್ಲೂ ರಾಜಧಾನಿಗೆ ಸಮೀಪವಿರುವ ಜಿಲ್ಲೆಯಾಗಿದ್ದರೂ ರಾಜ್ಯಾಧ್ಯಕ್ಷರ ಗೈರು ಎದ್ದು ಕಾಣುತ್ತಿತ್ತು. ಸಾಹಿತ್ಯ ಸಮ್ಮೇಳನಕ್ಕಿಂತ ಕನ್ನಡ ಭವನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಸಭಾಂಗಣ ತುಂಬಿದರು. ಆದರೆ ನಂತರ ನಡೆದ ಗೋಷ್ಠಿಗಳಿಗೆ ಅತಿಥಿಗಳು ಮಾತ್ರ ಸೀಮಿತರಾದರು. 2 ಬಾರಿ ವಿವಿಧ ಕಾರಣಗಳಿಂದ ಮುಂದೂಡಿದ್ದ ಸಾಹಿತ್ಯ ಸಮ್ಮೇಳನ 3ನೇ ಬಾರಿಗೆ ಅಚ್ಚುಕಟ್ಟಾಗಿ ನಡೆಯಿತಾದರೂ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಯಿತು ಎಂಬ ಮಾತು ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂತು. ಉಳಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಪ್ರಕಾಶ್ ಜೆಟಿ ನಿಟ್ಟಾಲಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಉಪವಿಭಾಗಾಧಿಕಾರಿ ಅಶ್ವಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಮೇಶ್ ಟಿಎಂ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್.
ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್ ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 991161 ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿ ನಂತರ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಪತಿ ಪತ್ನಿ ಇಬ್ಬರು ಮೃತಪಟ್ಟಿದ್ದು, ಇಬ್ಬರು ಮಕ್ಕಳು ಅನಾಥವಾಗಿರುವುದು ವಿಪರ್ಯಾಸ. ಅವರದ್ದು ಮುದ್ದಾದ ಸಂಸಾರ. ಅದಕ್ಕೆ ನಿದರ್ಶನವಾಗಿ ಇಬ್ಬರು ಮಕ್ಕಳು ಇದ್ರ. ಆದರೆ ಅದೇನಾಯಿತೋ ಗೊತ್ತಿಲ್ಲ, ಪತ್ನಿಯನ್ನ ಕಬ್ಬಿಣದ ಡಂಬಲ್ಸ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿರುವ ಪತಿ ನಂತರ ಪತ್ನಿಯ ಸೀರೆಯಿಂದಲೇ ತಾನೂ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಈ ಘಟನೆ ನಡೆದಿದ್ದು, 38 ವರ್ಷದ ಸುಮಾ ಕೊಲೆಯಾದ ಪತ್ನಿಯಾದರೆ ಬಸವಾಚಾರಿ ಶ್ಯಾಮ್ ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಪತಿಯಾಗಿದ್ದಾನೆ. ವಿಜಯಪುರದ ಶಿಡ್ಲಘಟ್ಟ ಡಿವಿಷನ್ ರಸ್ತೆಯ ಮಾರುತಿ ನಗರದ ಮನೆಯಲ್ಲಿ ಘಟನೆ ನಡೆದಿದ್ದು, ಮಲಗಿದ ಹಾಸಿಗೆಯ ಮೇಲೆ ಪತ್ನಿಯ ತಲೆಗೆ ಕಬ್ಬಿಣದ ಡಂಬೆಲ್ನಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿದ ನಂತರ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಪತಿ ಬಸವಾಚಾರಿ ಮೃತಪಟ್ಟಿದ್ದು, ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾದಂತೆ ಇಬ್ಬರು ಗಂಡು ಮಕ್ಕಳು ಅನಾಥರಾಗಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಜಗಳ ನಡೆದಿದೆ ಎನ್ನಲಾಗಿದ್ದು, ನನ್ನ ಸಾವಿಗೆ ನಾನೇ ಕಾರಣ ಎಂದು ಡೆತ್ ನೋಟ್ ಬರೆದಿಟ್ಟ ಬಸವಾಚಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಬ್ಬರ ಜಗಳ ಇಬ್ಬರ ಸಾವಿನಲ್ಲಿ ಅಂತ್ಯವಾಗಿದೆ. ಸ್ಥಳಕ್ಕೆ ವಿಜಯಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಹಾಗೂ ಡಿವೈಎಸ್ಪಿ ರವಿ ಭೇಟಿ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್. ದೊಡ್ಡಬಳ್ಳಾಪುರ ತಾಲೂಕಿನ ಹಾಲು ಉತ್ಪಾದಕ ಸಂಘಗಳ ಅಧ್ಯಕ್ಷರು ಮತ್ತು ಎಲ್ಲಾ ಪಕ್ಷಗಳ ಮುಖಂಡರು ನನ್ನ ಹಿಂದಿನ 6 ವರ್ಷಗಳ ಪ್ರಾಮಾಣಿಕ ಮತ್ತು ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬಮೂಲ್ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಜಯಗಳಿಸಲು ಕಾರಣಕರ್ತರಾಗಿದ್ದಾರೆ ಎಂದು ಬಮೂಲ್ ನೂತನ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ನಗರದ ಬಮೂಲ್ ಶಿಬಿರ ಕಚೇರಿಯಲ್ಲಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಬಮೂಲ್ ನೂತನ ನಿರ್ದೇಶಕ ಬಿಸಿ ಆನಂದ್ ಕುಮಾರ್, ಶಾಸಕ ಧೀರಜ್ ಮುನಿರಾಜು ಹಾಗೂ ತಾಲೂಕಿನ ಪ್ರಾಮಾಣಿಕ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಇಂದಿನ ಗೆಲುವಿಗೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಎಂದರು. ಬಮೂಲ್ ನಿರ್ದೇಶಕರ ಚುನಾವಣೆ ರೈತಾಪಿ ವರ್ಗದ ಚುನಾವಣೆಯಾಗಿದ್ದು, ನನ್ನ ಮುಂದಿನ ಕಾರ್ಯಾವಧಿಯಲ್ಲಿ ಯಾವುದೇ ಪಕ್ಷಪಾತ ಮಾಡದೆ ಮತ್ತಷ್ಟು ಪ್ರಾಮಾಣಿಕತೆಯಿಂದ ಸೇವೆಯನ್ನು ತಾಲೂಕಿನ ಪ್ರತಿ ಹಾಲು ಉತ್ಪಾದಕ ಸಂಘಗಳಿಗೆ ಮಾಡುತ್ತೇನೆ. ಮುಖ್ಯವಾಗಿ ಟೆಟ್ರಾ ಪ್ಯಾಕ್ ಘಟಕಕ್ಕೆ ಚಾಲನೆ ನೀಡಲು ಶ್ರಮಿಸಲಾಗುವುದೆಂದರು. 6 ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ನಾನು ನಿಮ್ ಜೊತೆ, ಈ ತಾಲೂಕಿನ ರೈತರ ಜೊತೆ ಪ್ರಾಮಾಣಿಕವಾಗಿ ನಾನು ನಡ್ಕೊಂಡ್ ಬಂದಿರೋದಕ್ಕೆ ಈ ಚುನಾವಣೆಯ ಫಲಿತಾಂಶ ಅನ್ನೋದು ಕೈಗನ್ನಡಿಯಾಗಿದೆ. ಯಾಕಂದ್ರೆ ಅನೇಕ ಜನರು ಹೇಳ್ತಿದ್ರಿ, ನಮ್ಮ ಅಧ್ಯಕ್ಷರು ಕೇಳಿದಾಗ, ಅಣ್ಣ ಟಫ್ ಹೋಯ್ತಣ 5 ಓಟ್ 6 ಓಟ್ ಅಷ್ಟೇನಣ್ಣ ಅಂತ. ನನಗ್ ಗೊತ್ತಿತ್ತು ಭಗವಂತನ್ ನಮ್ ಜೊತೆ ಅವನೇ. ನಮ್ ರಥ ಹೊಡಿತಾ ಇರೋದು ಕೃಷ್ಣ ಅಂತ ನಾನು ಹೇಳಿದೆ ನಿಮ್ಗೆ. 101 ಜನ ಕೌರವರಿದ್ರು, ನಾವು 5 ಜನ ಇದ್ರು, ಗೆದ್ವಿ ತಾನೆ. ಒಳ್ಳೆ ತನಕ ಗೆಲುವು ಬಂತು ತಾನೆ. ಆದ್ರಿಂದ ಯಾರು ಎಷ್ಟೇ ಹೇಳಿ, ಈ ನೀವು ಕೊಟ್ಟಿರ್ತಕ್ಕಂಥ 5 ವರ್ಷದಲ್ಲಿ ಬಹುಶಃ ನಾನ್ ತೀರ್ಮಾನ ಮಾಡಿದ್ದೀನಿ, ನಾನು ಹಿಂದೆ ಏನಿದ್ದೆ ಅದಕ್ಕಿಂತಲೂ ಪ್ರಾಮಾಣಿಕವಾಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾವುದೇ ಒಂದು ಸಣ್ಣದ್ರಲ್ಲೂ ಸಹ ಹಸ್ತಕ್ಷೇಪ ಮಾಡಬಾರ್ದು. ಒಳ್ಳೆ ತನಕ ಅವನು ಯಾವ ಜಾತಿ ಇರ್ಬೋದು, ಯಾವ ಪಕ್ಷದವರು ಇರ್ಬೋದು, ಏನಿವತ್ತು ಒಂದೋಟು. ಮಾಜಿ ಪ್ರಧಾನಿ ದೇವೇಗೌಡರು ರೈತರಿಗಾಗಿ ಕಟ್ಟಿರುವ ಜೆಡಿಎಸ್ ಪಕ್ಷದಲ್ಲಿ ಆಮಿಷಗಳಿಗೆ ಒಳಗಾಗುವ ಕೆಲ ಮುಖಂಡರಿದ್ದಾರೆ. ಆದರೆ ಪಕ್ಷ ನಿಷ್ಠೆಯುಳ್ಳ ಮುಖಂಡರು ಹೆಚ್ಚಿನದಾಗಿದ್ದಾರೆ.
ತಾಲೂಕಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಿಸಿದ ಬಳಿಕ ಕೆಲ ಜೆಡಿಎಸ್ ಮುಖಂಡರು ನನ್ನ ವಿರುದ್ಧ ಕುತಂತ್ರ ಮಾಡಿದರು. ಈ ಚುನಾವಣೆ ಫಲಿತಾಂಶವು ಅಂತಹ ಕುತಂತ್ರಗಳಿಗೆ ತಕ್ಕ ಉತ್ತರ ಕೊಟ್ಟಿದೆ. ತಾಲೂಕಿನ ಕಳೆದ 10 ವರ್ಷಗಳ ಕಾಲ ಸದೃಢ ಆಡಳಿತ ನಡೆಸಿದ್ದೇವೆ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನು ಹಾಕದೆ ಕುತಂತ್ರಕ್ಕೆ ಮುಂದಾಗಿದ್ದು ಅವರ ಶಕ್ತಿಯನ್ನು ತೋರಿಸುತ್ತದೆ. ಜೆಡಿಎಸ್ ಮುಖಂಡರನ್ನ ಹರಕೆಯ ಕುರಿಯನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ದೂರಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆ ಬಂದ್ ಮಾಡಿರುವ ಪೌರಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾಂದಿ ಹಾಡಿದ್ದಾರೆ. ಸರ್ಕಾರ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪೌರಕಾರ್ಮಿಕರು ಕೈಗೊಂಡಿದ್ದಾರೆ. ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಕಾರ್ಮಿಕರಿಗೆ ಕಾಯಂ ನೌಕರಿ, ಸಮಾನ ವೇತನ ನಿಗದಿಪಡಿಸಲು ಪೌರಕಾರ್ಮಿಕರು ಒತ್ತಾಯಿಸಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಹಾಕಿ ಪೌರಕಾರ್ಮಿಕರು ಮುಷ್ಕರ ಆರಂಭಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮುಷ್ಕರ ಆರಂಭಿಸಿದ ಪೌರಕಾರ್ಮಿಕರಿಗೆ ಸಾರ್ವಜನಿಕರು ಸಾಥ್ ನೀಡಿದ್ದಾರೆ. ಪೌರಕಾರ್ಮಿಕರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ನಡೆಸಿಕೊಳ್ಳುತ್ತಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಪೌರಕಾರ್ಮಿಕರಿಗೆ 4-5 ತಿಂಗಳಿಗೊಮ್ಮೆ ಸಂಬಳ ನೀಡಲಾಗುತ್ತಿದೆ. ನಿವೇಶನಗಳನ್ನು ಕೆಲವರಿಗೆ ಮಾತ್ರ ನೀಡಲಾಗಿದೆ. ಹುದ್ದೆ ಕಾಯಂಗೊಳಿಸಿ ಸೇವಾ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಲಾಯಿತು. ರಾಜ್ಯಾದ್ಯಂತ ಪೌರ ನೌಕರರ ಸಂಘದಿಂದ ದಿನಾಂಕ 27/5/2024 ಅನಿರ್ದಿಷ್ಟವಾದಿ ಒಂದು ಮುಷ್ಕರ ಕೈಗೊಂಡಿದ್ದೀವಿ. ನಾವು ಸಂಘದಿಂದ ಕೆಲವು ಬೇಡಿಕೆಗಳನ್ನಿಟ್ಟು ಈ ಒಂದು ಮುಷ್ಕರ ಕೈಗೊಳ್ತಾ ಇದ್ದೀವಿ. ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯ ಸರ್ಕಾರಿ ನೌಕರಗಳು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪೌರ ಸೇವಾ ಸಂಸ್ಥೆಯನ್ನು ನಾವು ರಾಜ್ಯ ಸರ್ಕಾರಿ ನೌಕರಿಗಳನ್ನ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಮತ್ತು KJD ಮತ್ತು ಎಲ್ಲ ಜ್ಯೋತಿ ಸಂಜೀವಿನಿ ಅಂತ ಆರೋಗ್ಯ ಸಂಜೀವಿನಿ ಕೊಡಬೇಕು ಮತ್ತು ನಮ್ಮನ್ನು ಸರ್ಕಾರಿ ನೌಕರರಿಂದ ಎಂದು ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬೇಡಿಕೆ ಇಟ್ಟಿದ್ದೀವಿ. ಹಾಗೂ ಎರಡನೇದಾಗಲಿ ಹೊರಗುತ್ತಿಗೆ ಮತ್ತು ಅಡಿಯಲ್ಲಿ ಇವಾಗ ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿರಿಗೆ ಆಲೆ ಹೊರಗುತ್ತಿಗೆಯಲ್ಲಿ ನೀರು ಸರಬರಾಜು ಆಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಇನ್ನಿತರ ಕೆಲಸಗಳಲ್ಲಿ ಇವಾಗ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶಾಶ್ವತವಾಗಿರೋದು ಯಾವುದಾದ್ರೂ ಕನಿಷ್ಠ ವೇತನ ಆಗಿರ್ಬೋದು, ಇಲ್ಲ ಒಂದು ಅಡಿಯಲ್ಲಿ ಅವರಿಗೆ ಏನಾದರೂ ಒಂದು ನೌಕರ ನೇರ ಪಾವತಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ಅದು ಎರಡನೇ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಇನ್ನು ಪೌರಕಾರ್ಮಿಕರ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಎಂದು ಘೋಷಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆದಷ್ಟು ಶೀಘ್ರ ಬೇಡಿಕೆಗಳನ್ನು ಈಡೇರಿಸುವಂತೆ ಪೌರಕಾರ್ಮಿಕರು ಒತ್ತಾಯಿಸಿದರು. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಪರಿಸರ, ಕೃಷಿ, ಶಿಕ್ಷಣ, ಆರೋಗ್ಯ ಹಾಗೂ ಆಡಳಿತ ಸೇರಿ 5 ಅಂಶದ ಪರಿಕಲ್ಪನೆ ನಿಟ್ಟಿನಲ್ಲಿ ಭ್ರಷ್ಟಾಚಾರ ವಿರುದ್ಧ ಹಾಗೂ ಜನತಾ ಪಕ್ಷದ ಸಿದ್ಧಾಂತದಡಿ ಸಾವಯವ ರಾಜ್ಯ ಕಟ್ಟಲು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ನಾಗರಾಜ್ ಅವರನ್ನ ಆಯ್ಕೆ ಮಾಡಿ ಪ್ರಚಾರ ನಡೆಸುತ್ತಿರುವುದಾಗಿ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್ ಹೇಳಿದರು. ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಾಟೀಲ್ ಅವರು, ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾದ ಈ ಸಮಯದಲ್ಲಿ ಇಡೀ ಜಗತ್ತು ಗಾಬರಿಯಿಂದ ಕೂಡಿದೆ. ಜೊತೆಗೆ ದೇಶ, ರಾಜ್ಯದ ರಾಜಕಾರಣ ಗಾಬರಿ ಎನಿಸಿದೆ. ಈ ಕೆಟ್ಟ ವಾತಾವರಣದಲ್ಲಿ ತಂಗಾಳಿಯಾಗಿ ಜೆಡಿಯು ಜನರಿಗೆ ಸಮಾಧಾನ ತರಲು ಸರ್ವೋದಯ ಪರಿಕಲ್ಪನೆಯ ಯೋಜನೆ ರೂಪಿಸಿಕೊಂಡಿದೆ ಎಂದರು. ಜಾತಿ ಗಣತಿ ಎಂಬುದು ಪಾಸಿಟಿವ್ ಹಾಗೂ ನೆಗೆಟಿವ್ 2 ಅಂಶ ಹೊಂದಿದೆ. ಸಮಾನತೆ ಸಾರುವ ನಾವು ಜಾತಿ ಮೂಲಕ ಗುರುತಿಸಿ ಗುಂಪು ಕಟ್ಟುವ ಕೆಲಸ ಮಾಡಲಾಗಿದೆ. ಇಂತಹ ಪರಿಸ್ಥಿತಿಯಿಂದ ದೂರ ಉಳಿದು ಜನತಾ ಪಕ್ಷದ ತತ್ವವನ್ನು ಅಳವಡಿಸಲು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಮೂಲಕ ಜೆಡಿಯು ಸರ್ವೋದಯ ಆಲೋಚನೆ ಹಾಗೂ ಸಾವಯವ ರಾಜ್ಯ ಕಟ್ಟುವ ಕೆಲಸ ಮಾಡುತ್ತೇವೆ ಎಂದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಎಲ್ಲರದ್ದು ಜವಾಬ್ದಾರಿಯಾಗಿದೆ. ಮುಂದೆ ನಾವು ಒಂದು ಒಳ್ಳೆ ವ್ಯವಸ್ಥೆ ಕಟ್ಟಬೇಕು ಅನ್ನೋಂಥದ್ದು ಎಲ್ಲ ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ
ಸ್ವಯಂ ಪ್ರೇರಣೆಯಿಂದ KRS ಪಕ್ಷ ಕೂಡ ನಮ್ಮ ಜೊತೆ ನಿಲ್ತಾ ಇದೆ, ಆಮ್ ಆದ್ಮಿ ಪಕ್ಷ ನಮ್ಮ ಜೊತೆ ನಿಲ್ತಾ ಇದೆ. ಹಾಗೆ ನಾವು ಭಾಳಷ್ಟು ಜನ ರಾಜಕೀಯ ಮುಖಂಡರುಗಳು ಇನ್ನೂ ಸೂಕ್ಷ್ಮತೆ ಉಳಿಸ್ಕೊಂಡ್ರಂಥ ಎಲ್ಲ ಪಕ್ಷದಲ್ಲಿರುವಂಥವ್ರು, ಅದು ಕಾಂಗ್ರೆಸ್ನಲ್ಲಿರಲಿ BJPಯಲ್ಲಿ. ಜಿಲ್ಲೆಯ ಮಾಧುಸ್ವಾಮಿ ಅವರು ಒಳ್ಳೆಯ ವ್ಯಕ್ತಿ, ಜನತಾ ಪಕ್ಷದ ಆಲೋಚನೆ ಮೈಗೂಡಿಸಿಕೊಂಡಿದ್ದರು, ಬಿಜೆಪಿಯಲ್ಲಿದ್ದಾರೆ. ಜೆಡಿಯು ಪಕ್ಷಕ್ಕೆ ಬರದಿದ್ದರೂ ಸರಿ, ಸರ್ವೋದಯ ಆಲೋಚನೆಗೆ ಕೈ ಜೋಡಿಸಲು ಮನವಿ ಮಾಡಿದರು. ಸಮಾನತೆ ಎಂದು ಹೇಳಿ ಜಾತಿ ವಿಂಗಡಣೆ ಸರಿಯಲ್ಲ. ಸಿದ್ದರಾಮಯ್ಯ ಅವರು ಜನತಾ ಪಕ್ಷದ ಆದರ್ಶ ಒಪ್ಪಿದವರು. ಈಗ ಪಕ್ಷ ಬದಲಿಸಿ ದಾರಿ ತಪ್ಪಿದ್ದಾರೆ. ಮರಳಿ ಬರುವುದು ಕಷ್ಟ ಎನಿಸಿದೆ. ಬಿಜೆಪಿ ಕಾಂಗ್ರೆಸ್ ಒಬ್ಬರ ಮೇಲೆ ಒಬ್ಬರು ದೂರು ಹೇಳುವುದು ಅಷ್ಟೇ ರಾಜಕಾರಣ ಎಂದು ತಿಳಿದಿದ್ದಾರೆ. ಈ ಎಲ್ಲ ಕೆಟ್ಟ ವಾತಾವರಣದಲ್ಲಿ ಜನರಿಗೆ ನಂಬಿಕೆ ಎಂಬುದು ಬರುತ್ತಿಲ್ಲ. ಹಾಗಾಗಿ ಜೆಡಿಯು ಹೊಸ ಅಲೆ ಎಬ್ಬಿಸುವ ಕೆಲಸ ಮಾಡುತ್ತಿದೆ. ರಾಜ್ಯದಲ್ಲಿ ಪ್ರವಾಸ ಕೈಗೊಂಡು ಸರ್ವೋದಯ ಆಲೋಚನೆಯನ್ನು ಚುನಾವಣಾ ಪ್ರಚಾರ ಮಾದರಿಯಲ್ಲಿ ಮಾಡುತ್ತೇವೆ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಡಿಸಿಸಿ ಬ್ಯಾಂಕ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು. ಕೋಲಾರ ಲೋಕಾಯುಕ್ತ SP ಧನಂಜಯ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ರೈತರಿಗೆ ಸಹಾಯಧನ ದುರ್ಬಳಕೆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿತ್ತು.
ಈ ದೂರು ಆಧರಿಸಿ ಇಂದು ಲೋಕಾಧಿಕಾರಿಗಳು ಕಡತಗಳ ಪರಿಶೀಲನೆ ನಡೆಸಿದರು. ಚಿಂತಾಮಣಿಯ ಪ್ರತಾಪ್ ಎಂಬುವವರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದರು. ಕೃಷಿ ವ್ಯವಸಾಯೋತ್ಪನ್ನ ಸಹಕಾರ ಸಂಘಗಳಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿರುವ ಬಗ್ಗೆ ದೂರುದಾರ ಪ್ರತಾಪ್ ನೀಡಿದ ದೂರಿನ ಮೇರೆಗೆ ಕಡತಗಳ ಪರಿಶೀಲನೆ ನಡೆಸಲಾಗಿದ್ದು, ಸುಮಾರು 1 ಕೋಟಿಗೂ ಅಧಿಕ ಹಣ ದುರುಪಯೋಗವಾಗಿರುವುದಾಗಿ ದೂರು ನೀಡಲಾಗಿದೆ. ಇನ್ನು ಈ ಅವ್ಯವಹಾರ ಕುರಿತು ತನಿಖೆ ನಡೆಸುವಂತೆ ಸರ್ಕಾರ ಅನುಮತಿ ನೀಡಿದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2025ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಡೆಯಿತು. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ನಾಗರಾಜ್ ಮಾತನಾಡಿ, ಸಮಾಜದಲ್ಲಿ ಮುಖ್ಯ ವ್ಯಕ್ತಿಗಳಾಗಿ ಬಾಳುವುದನ್ನು ಕಲಿಯಬೇಕು, ವಿದ್ಯಾವಂತರಾಗಿ ಉನ್ನತ ಹುದ್ದೆಯನ್ನ ಗಳಿಸುವುದರೊಂದಿಗೆ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ, ಆನಂದ್, ಡಾಕ್ಟರ್ ರವಿಕುಮಾರ್, ಡಾಕ್ಟರ್ ಶಫಿ ಅಹ್ಮದ್, ಡಾಕ್ಟರ್ ಜಿಎಲ್ ವಿಜಯೇಂದ್ರ ಕುಮಾರ್, ಡಾಕ್ಟರ್ ಸುನೀತಾ, ಸುಗುಣ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ 17.83 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಕನ್ನಡ ಭವನ ಲೋಕಾರ್ಪಣೆ. ಕನ್ನಡ ವೈವಿಧ್ಯಮಯ ಭಾಷೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಆಧುನಿಕ ಶೈಲಿಯ ಕನ್ನಡ ಭವನ ಉದ್ಘಾಟನೆ. ಸಂತಾನ ಭಾಗ್ಯಕ್ಕೂ ಅನಾರೋಗ್ಯ ನಿವಾರಣೆಗೂ ಕಲ್ಯಾಣಿಯ ನೀರೇ ಮದ್ದು. ಆ ಕಲ್ಯಾಣಿಯ ನೀರಿನಲ್ಲಿ ಮಿಂದೆದ್ದರೆ ಸಕಲ ಸಮಸ್ಯೆ ನಿವಾರಣೆ. ಗೌರಿಬಿದನೂರು ತಾಲೂಕಿನ ಮುದಗಾನಕುಂಟಿಯ ಕಲ್ಯಾಣಿ ಮಹಿಮೆ ಅಪಾರ. ಬಿರುಗಾಳಿ ಮಳೆಗೆ ಜಿಲ್ಲೆಯಲ್ಲಿ ಬಿಟ್ಟಿದ್ದ ಮಾವು ಮಣ್ಣು ಪಾಲು. ಫಸಲು ಬಂದ ವೇಳೆಗೆ ವಕ್ಕರಿಸಿದ ಬಿರುಗಾಳಿ ಮಳೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಮಾವು ಬೆಳೆಗಾರ ಕಂಗಾಲು. ಮಾರುಕಟ್ಟೆಯಲ್ಲೂ ಖರೀದಿಸೋರಿಲ್ಲ ಮಾವು. ಸಭಿಕರ ಕೊರತೆ ಎದುರಿಸಿದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ. ವಿದ್ಯಾರ್ಥಿಗಳಿಗಷ್ಟೇ ಸೀಮಿತವಾದ ಕನ್ನಡ ಕಾರ್ಯಕ್ರಮ. ವಿದ್ಯಾರ್ಥಿಗಳೇ ಇಲ್ಲವಾದರೆ ಖಾಲಿ ಸಭಾಂಗಣವಾಗಲಿದ್ದ ಸಾಹಿತ್ಯ ಸಮ್ಮೇಳನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.